BNS ಆಕ್ಟ್ 2023 ಭಾರತೀಯ ನ್ಯಾಯ ಸಂಹಿತೆ 2023 ಅಂದ್ರೆ ಏನು? ಈ ಕಾನೂನು ಯಾರಿಗೆ ಅನ್ವಯವಾಗುತ್ತೆ? ಈ ಕಾನೂನು ಎಲ್ಲಿ ಅನ್ವಯವಾಗುತ್ತೆ? ಭಾರತದಲ್ಲಿ ಇರೋ ಪ್ರತಿಯೊಬ್ಬರಿಗೂ ಕೂಡ ಈ ಕಾನೂನು ಅನ್ವಯವಾಗುತ್ತಾ? ವಿದೇಶದಲ್ಲಿ ಮಾಡಿದ ಅಪರಾಧಕ್ಕೂ ಭಾರತದಲ್ಲಿ ಶಿಕ್ಷೆ ಆಗಬಹುದಾ? ಸ್ನೇಹಿತರು ನಮಸ್ಕಾರ. HBS ವಿಷಯದ ಇನ್ನೊಂದು ಸಂಚಿಕೆಗೆ ನಿಮ್ಗೆಲ್ರಿಗೂ ಕೂಡ ಆಧಾರದ ಸ್ವಾಗತ. ನಾವು ಈಗ ತಿಳಿದುಕೊಳ್ಳೋಣ BNS ಆಕ್ಟ್ ಅಂದ್ರೆ ಏನು. ಭಾರತದಲ್ಲಿ ಸುಮಾರು 133 ವರ್ಷಗಳ ಕಾಲ ಜಾರಿಯಲ್ಲಿದ್ದಂತಹ ಇಂಡಿಯನ್ ಪೆನಲ್ ಕೋಡ್ ಅಂದ್ರೆ IPC 1860 ಕಾನೂನನ್ನ ಬದಲಾವಣೆ ಮಾಡಿ ಕೇಂದ್ರ ಸರ್ಕಾರ ಭಾರತೀಯ ನ್ಯಾಯ ಸಂಹಿತೆ BNS 2023 ಎಂಬ ಹೊಸ ಕಾನೂನ ಜಾರಿಗೆ ತರುತ್ತೆ. ಈ ಕಾನೂನಿನ ಮೊದಲ ಅಧ್ಯಾಯದಲ್ಲಿ ಅಂದ್ರೆ ಸೆಕ್ಷನ್ 1ರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಈ ಕಾನೂನು ಯಾರಿಗೆ ಅನ್ವಯವಾಗುತ್ತೆ, ಈ ಕಾನೂನು ಎಲ್ಲಿ ಅನ್ವಯವಾಗುತ್ತೆ, ಮತ್ತೆ ವಿದೇಶಗಳಲ್ಲಿ ನಡೆದ ಅಪರಾಧಗಳಿಗೂ ಕೂಡ ಈ ಕಾನೂನು ಅನ್ವಯವಾಗುತ್ತಾ ಎಂಬುದೆಲ್ಲವನ್ನ ಕೂಡ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಬನ್ನಿ ಅದನ್ನ ಸರಳವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಕಾನೂನಿನ ಹೆಸರು ಏನು ಅಂತ ನೋಡೋದಾದ್ರೆ, ಈ ಹೊಸ ಕಾನೂನಿನ ಅಧಿಕೃತ ಹೆಸರು ಬಂದು ಭಾರತೀಯ ನ್ಯಾಯ ಸಂಹಿತೆ 2023. ಇದು ಭಾರತದ ಅಪರಾಧ ಕಾನೂನು ವ್ಯವಸ್ಥೆಯನ್ನ ಆಧುನೀಕರಿಸಲು ರೂಪಿಸಲಾದ ಒಂದು ಹೊಸ ಕಾನೂನು ಅಂತ ಹೇಳ್ಬೋದು. ಹಾಗಾದ್ರೆ ಈ ಕಾನೂನು ಯಾವಾಗ ಜಾರಿಗೆ ಬಂತು? ಕಾನೂನಿನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಕೇಂದ್ರ ಸರ್ಕಾರ ಗಜೆಟ್ ಅಧಿವೇಶನ ಹೊರಡಿಸುವ ದಿನದಿಂದ ಈ ಕಾನೂನು ಜಾರಿಗೆ ಬರುತ್ತೆ. ಈ ಕಾನೂನಿನ ವಿವಿಧ ಭಾಗಗಳನ್ನ ಬೇರೆ ಬೇರೆ ದಿನಾಂಕಗಳಲ್ಲಿ ಜಾರಿಗೆ ತರಬಹುದು. ವಾಸ್ತವವಾಗಿ BNS 2023 2024 ಜುಲೈ 1ರಿಂದ ದೇಶದಾದ್ಯಂತ ಜಾರಿಗೆ ತರಲಾಯಿತು. ಭಾರತದಲ್ಲಿ ಇರೋ ಪ್ರತಿಯೊಬ್ಬ ನಾಗರಿಕನಿಗೂ ಈ ಕಾನೂನು ಅನ್ವಯವಾಗುತ್ತಾ? ಹೌದು. ಭಾರತದೊಳಗೆ ಯಾರೇ ವ್ಯಕ್ತಿಯಾಗಲಿ, ಭಾರತೀಯ ನಾಗರಿಕರಾಗಲಿ ಅಥವಾ ವಿದೇಶಿ ನಾಗರಿಕರಾಗಲಿ, ಅವರು ಭಾರತದಲ್ಲಿ ಅಪರಾಧ ಎಸಗಿದ್ರೆ ಈ ಕಾನೂನಿನ ಅಡಿಯಲ್ಲಿ ಖಂಡಿತ ಶಿಕ್ಷೆಗೆ ಒಳಗಾಗ್ತಾರೆ. ಅಂದರೆ ಭಾರತದ ಭೂಭಾಗದಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಭಾರತೀಯ ನ್ಯಾಯ ಸಂಹಿತೆಯ ನಿಯಮಗಳು ಅವರೆಲ್ಲರಿಗೂ ಕೂಡ ಅನ್ವಯವಾಗ್ತವೆ. ಹಾಗಾದ್ರೆ ವಿದೇಶದಲ್ಲಿ ಮಾಡಿದ ಅಪರಾಧಕ್ಕೂ ಕೂಡ ಭಾರತದಲ್ಲಿ ಶಿಕ್ಷೆ ಆಗಬಹುದೇ? ಹೌದು. ಇದು ಈ ಕಾನೂನಿನ ಪ್ರಮುಖ ಅಂಶಗಳಲ್ಲಿ ಒಂದು. ಯಾವುದೇ ಭಾರತೀಯ ನಾಗರಿಕ ವಿದೇಶದಲ್ಲಿ ಅಪರಾಧ ಎಸಗಿದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಆತನನ್ನ ಭಾರತದಲ್ಲಿ ವಿಚಾರಣೆ ನಡೆಸಿ ಶಿಕ್ಷೆಗೆ ಒಳಪಡಿಸಬಹುದು. ಉದಾಹರಣೆಗೆ, ಒಬ್ಬ ಭಾರತೀಯ ವ್ಯಕ್ತಿ ಅಮೆರಿಕದಲ್ಲಿ ಅಥವಾ ದುಬೈನಲ್ಲಿ ಕೊಲೆ ಮಾಡಿದನೆಂದು ಅಂದುಕೊಳ್ಳೋಣ. ಆ ವ್ಯಕ್ತಿ ನಂತರ ಭಾರತಕ್ಕೆ ಬಂದ್ರೆ ಕಾನೂನಿನ ಪ್ರಕಾರ ಆತನ ವಿರುದ್ಧ ಭಾರತದಲ್ಲಿಯೂ ಕೂಡ ಕ್ರಮ ಕೈಗೊಳ್ಳಬಹುದು ಅಂತ ಹೇಳಲಾಗುತ್ತೆ. ಭಾರತೀಯ ನಾಗರಿಕರು ವಿದೇಶದಲ್ಲಿದ್ದರೂ ಈ ಕಾನೂನು ಅನ್ವಯವಾಗುತ್ತಾ? ಹೌದು. ಸೆಕ್ಷನ್ 1(5)A ಪ್ರಕಾರ ಭಾರತೀಯ ನಾಗರಿಕನು ಜಗತ್ತಿನ ಯಾವುದೇ ದೇಶದಲ್ಲಿದ್ದರೂ ಆತ ಮಾಡಿದ ಅಪರಾಧಕ್ಕೆ ಭಾರತೀಯ ನ್ಯಾಯ ಸಂಹಿತೆ ಅನ್ವಯವಾಗಬಹುದು. ಇದು ಭಾರತ ತನ್ನ ನಾಗರಿಕರ ಮೇಲೆ ಹೊಂದಿರುವಂತಹ ಕಾನೂನು ವ್ಯಾಪ್ತಿಯನ್ನು ತೋರಿಸುತ್ತೆ. ಹಾಗಾದ್ರೆ ವಿಮಾನ ಅಥವಾ ಹಡಗಿನಲ್ಲಿ ನಡೆದ ಅಪರಾಧಗಳ ಬಗ್ಗೆ ಏನು ಅಂತ ನೋಡೋದಾದ್ರೆ, ಸೆಕ್ಷನ್ 1(5)B ಪ್ರಕಾರ ಭಾರತದಲ್ಲಿ ನೋಂದಾಯಿಸಲಾದ ಹಡಗು ಅಥವಾ ವಿಮಾನದಲ್ಲಿ ನಡೆದ ಅಪರಾಧಕ್ಕೂ ಈ ಕಾನೂನು ಅನ್ವಯವಾಗುತ್ತೆ ಅಂತ ಹೇಳಲಾಗಿದೆ. ಉದಾಹರಣೆಗೆ, ಒಂದು ಭಾರತೀಯ ವಿಮಾನ ಲಂಡನ್ನಿಂದ ದೆಹಲಿಗೆ ಬರ್ತಾ ಇರುವಾಗ ವಿಮಾನದಲ್ಲೇ ಗಂಭೀರ ಅಪರಾಧ ನಡೆದರೆ ಆ ಪ್ರಕರಣದ ಮೇಲೂ ಭಾರತೀಯ ಕಾನೂನು ಅನ್ವಯವಾಗಬಹುದು. ಅದೇ ರೀತಿ ಭಾರತೀಯ ಹಡಗು ಸಮುದ್ರ ಮಧ್ಯದಲ್ಲಿದ್ದರೂ ಅದರ ಮೇಲೆ ನಡೆದ ಅಪರಾಧಗಳಿಗೂ ಭಾರತೀಯ ನ್ಯಾಯ ಸಂಹಿತೆ ನಿಯಮಗಳು ಅನ್ವಯವಾಗ್ತವೆ ಅಂತ ಹೇಳಲಾಗುತ್ತೆ. ವಿದೇಶದಿಂದ ಭಾರತಕ್ಕೆ ಸೈಬರ್ ದಾಳಿ ಮಾಡಿದರೆ ಇದು ಅತ್ಯಂತ ಮಹತ್ವದ ಹೊಸ ಅಂಶ. ಸೆಕ್ಷನ್ 1(5)C ಪ್ರಕಾರ ಯಾವುದೇ ವ್ಯಕ್ತಿ ವಿದೇಶದಲ್ಲಿದ್ದುಕೊಂಡೇ ಭಾರತದ ಕಂಪ್ಯೂಟರ್ ಸಿಸ್ಟಮ್,
ಬ್ಯಾಂಕ್ ಸರ್ವರ್ ಅಥವಾ ಡಿಜಿಟಲ್ ವ್ಯವಸ್ಥೆಗಳ ಮೇಲೆ ಸೈಬರ್ ದಾಳಿ ಮಾಡಿದ್ರೆ ಆತನ ವಿರುದ್ಧವೂ ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ಕ್ರಮವನ್ನು ಕೈಗೊಳ್ಳಬಹುದು. ಉದಾಹರಣೆಗೆ, ಒಬ್ಬ ಹ್ಯಾಕರ್ ಬೇರೆ ದೇಶದಲ್ಲಿದ್ದು ಭಾರತೀಯ ಬ್ಯಾಂಕ್ನ ಸರ್ವರ್ ಅನ್ನ ಹ್ಯಾಕ್ ಮಾಡಿದ್ರೆ ಆತನ ವಿರುದ್ಧ ಭಾರತೀಯ ಕಾನೂನು ಕೂಡ ಅನ್ವಯವಾಗುತ್ತೆ ಅಂತ ಹೇಳಲಾಗುತ್ತೆ. ಇದು ಇಂದಿನ ಡಿಜಿಟಲ್ ಯುಗದಲ್ಲಿ ಅತ್ಯಂತ ಮಹತ್ವದ ರಕ್ಷಣೆಯಾಗಿದೆ. ಕಾನೂನಿನಲ್ಲಿ ನೀಡಿರುವ ಉದಾಹರಣೆ ಏನು ಅಂತ ನೋಡೋದಾದ್ರೆ, ಕಾನೂನಿನಲ್ಲೇ ಒಂದು ಸರಳ ಉದಾಹರಣೆಯನ್ನ ನೀಡಲಾಗಿದೆ. ಅದೇನೆಂದ್ರೆ, ಎ ಎಂಬ ಭಾರತೀಯ ನಾಗರಿಕ ವಿದೇಶದಲ್ಲಿ ಕೊಲೆ ಮಾಡ್ತಾನೆ. ನಂತರ ಆತ ಭಾರತಕ್ಕೆ ಬರ್ತಾನೆ. ಆಗ ಆತನನ್ನ ಭಾರತದಲ್ಲೇ ಪತ್ತೆ ಹಚ್ಚಿ ವಿಚಾರಣೆ ನಡೆಸಿ ಕೊಲೆ ಪ್ರಕರಣದಲ್ಲಿ ಶಿಕ್ಷಿಸಬಹುದು. ಈ ಉದಾಹರಣೆ ಮೂಲಕ ವಿದೇಶದಲ್ಲಿ ಮಾಡಿದ ಗಂಭೀರ ಅಪರಾಧಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನ ಈ ಕಾನೂನು ನಮಗೆ ಹೇಳುತ್ತೆ. ಈ ಕಾನೂನು ಎಲ್ಲ ಕಾನೂನುಗಳಿಗಿಂತ ಮೇಲೆ ಇದೆಯೇ ಅಂತ ನೋಡೋದಾದ್ರೆ ಇಲ್ಲ. ಸೆಕ್ಷನ್ 1(6) ಪ್ರಕಾರ ಸೈನಿಕರು, ನೌಕಾಪಡೆ ಸಿಬ್ಬಂದಿ, ವಾಯುಪಡೆ ಸಿಬ್ಬಂದಿ ಮತ್ತೆ ವಿಶೇಷ ಸೇವೆಗಳಿಗೆ ಸಂಬಂಧಿಸಿದ ವಿಶೇಷ ಕಾನೂನುಗಳು ಈಗಾಗಲೇ ಜಾರಿಯಲ್ಲಿರೋದ್ರಿಂದ ಅವುಗಳ ಮೇಲೆ ಈ ಕಾನೂನು ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ ಹೇಳಲಾಗುತ್ತೆ. ಅಂದ್ರೆ ವಿಶೇಷ ಕಾನೂನುಗಳು ಮತ್ತು ಸ್ಥಳೀಯ ಕಾನೂನುಗಳು ತಮ್ಮದೇ ಆದ ಶಕ್ತಿಯನ್ನ ಮುಂದುವರಿಸಿಕೊಳ್ತವೆ. ಸ್ನೇಹಿತರೆ, ಭಾರತೀಯ ನ್ಯಾಯ ಸಂಹಿತೆ 2023ರ ಮೊದಲ ವಿಭಾಗ ನಮಗೆ ಒಂದು ಪ್ರಮುಖ ಸಂದೇಶವನ್ನು ನೀಡುತ್ತೆ. ಭಾರತದಲ್ಲಿ ಮಾಡಿದ ಅಪರಾಧಗಳಿಗೆ ಈ ಕಾನೂನು ಅನ್ವಯವಾಗುತ್ತೆ. ಭಾರತೀಯ ನಾಗರಿಕರು ವಿದೇಶದಲ್ಲಿ ಮಾಡಿದ ಕೆಲವು ಅಪರಾಧಗಳಿಗೂ ಕೂಡ ಈ ಕಾನೂನು ಅನ್ವಯವಾಗುತ್ತೆ. ಭಾರತೀಯ ಹಡಗು ಹಾಗೂ ವಿಮಾನಗಳಲ್ಲಿ ನಡೆದ ಅಪರಾಧಗಳಿಗೂ ಇದು ಅನ್ವಯಿಸುತ್ತೆ. ವಿದೇಶದಿಂದ ಭಾರತದ ಕಂಪ್ಯೂಟರ್ ವ್ಯವಸ್ಥೆಗಳ ಮೇಲೆ ಸೈಬರ್ ದಾಳಿ ಮಾಡಿದರೂ ಕೂಡ ಭಾರತೀಯ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳಬಹುದು. ಗಂಭೀರ ಅಪರಾಧ ಮಾಡಿ ವಿದೇಶದಲ್ಲಿ ಅಥವಾ ಭಾರತಕ್ಕೆ ಬಂದು ಅಡಗಿಕೊಂಡ್ರೂ ಕೂಡ ಈ ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ. ಇದರಿಂದ ಭಾರತ ತನ್ನ ನಾಗರಿಕರು ಮತ್ತು ದೇಶದ ಹಿತಾಸಕ್ತಿಗಳನ್ನ ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ಕಾನೂನಿನ ಮೂಲಕ ರಕ್ಷಿಸುವ ಪ್ರಯತ್ನವನ್ನು ಮಾಡುತ್ತೆ. ಸ್ನೇಹಿತರೆ, ಇದು BNS ಆಕ್ಟ್ 2023ಕ್ಕೆ ಸಂಬಂಧಿಸಿದ ವಿಷಯವಾಗಿತ್ತು. ಮುಂದಿನ ಭಾಗದಲ್ಲಿ ಭಾರತೀಯ ನ್ಯಾಯ ಸಂಹಿತೆಯ ಇತರ ಹಲವಾರು ಸೆಕ್ಷನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದ್ರೆ ತಡ ಯಾಕೆ ಮಾಡ್ತೀರಾ? ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಥಂಬ್ನೈಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ಸೆಕ್ಷನ್ ಬಗ್ಗೆ ತಿಳಿದುಕೊಳ್ತಾ ಹೋಗಿ. ಸ್ನೇಹಿತರೆ, ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.